ಹಾಯ್ ವೀಕ್ಷಕರೇ, ನಾವು ನೈಟ್ ಟೈಮಲ್ಲಿ ಗಾಡಿನ ಪಾರ್ಕ್ ಮಾಡಿರ್ತೀವಿ. ಮತ್ತೆ ಇನ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೆ ಗಾಡಿನ ತಗೊಂಡೋಗ್ಬೇಕಾದ್ರೆ ನಾವು ಕಾರಿಗೆ ಬಂದು ಕುತ್ಕೊಂಡು ಈ ಥರ ಕೀ ಆನ್ ಮಾಡಿದಾಗ ನಿಮ್ಗೆ ರೈಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಬ್ಲೂ ಕಲರ್ ನೋಡಿ ಇಂಜಿನ್ನು ಕೂಲ್ ಆಗಿದೆ ಅಂದ್ಬಿಟ್ಟು ಸಿಂಬಲ್ ಆನ್ ಆಗಿದೆ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ಥರ ಇಂಜಿನ್ನು ಫುಲ್ ಕೂಲ್ ಆಗಿದ್ದಾಗ ನಾವು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಇಮ್ಮಿಡಿಯೇಟ್ ಮೂವ್ ಮಾಡಬಾರ್ದು. ಸ್ವಲ್ಪ ಹೊತ್ತು ಗಾಡಿ ಹೀಟ್ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಕಾರ್ನ ಮೂವ್ ಮಾಡಬೇಕು. ಇದು ಸಿಂಬಲ್ ಆಫ್ ಆಗುತ್ತೆ. ಸ್ವಲ್ಪ ಗಾಡಿ ಹೀಟ್ ಆದಮೇಲೆ ಒಂದು 2-3 ನಿಮಿಷ ಆದಮೇಲೆ ಆಫ್ ಆಗುತ್ತೆ. ಅವಾಗ ಮೂವ್ ಮಾಡಬೇಕು. ಯಾಕೆಂದರೆ ಇಂಜಿನ್ ರಾತ್ರಿ ಎಲ್ಲ ಗಾಡಿ ನಿಂತಿರೋದ್ರಿಂದ ಇಂಜಿನ್ ಆಯಿಲ್ ಎಲ್ಲ ಫುಲ್ ಕೋಲ್ಡ್ ಆಗಿ ಗಟ್ಟಿಯಾಗಿರುತ್ತೆ. ಸರಿಯಾಗಿ ಅದು ಸರ್ಕ್ಯುಲೇಟ್ ಆಗಲ್ಲ. ಹಂಗಾಗಿ ಇಮ್ಮಿಡಿಯೇಟ್ ನಾವು ಮೂವ್ ಮಾಡಿದ್ರೆ ಗಾಡಿಗೆ ಇಂಜಿನ್ಗೆಲ್ಲ ಎಫೆಕ್ಟ್ ಹೊಡೆಯುತ್ತೆ. ಇಂಜಿನ್ ಲೈಫು ಬೇಗ ಹಾಳಾಗುತ್ತೆ. ಅದರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮೂವ್ ಮಾಡಬೇಕು. ನೋಡಿ, ಈಗ ನಾನು ಕಾರ್ನ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅದು ಸ್ವಲ್ಪ ಹೊತ್ತಿಗೆ ಆಫ್ ಆಗುತ್ತೆ. ಮತ್ತು ಈಗ ಸದ್ಯಕ್ಕೆ ನೋಡಿ ಇಂಜಿನ್ ಸೌಂಡ್ ಕೂಡ ನನ್ನ ಗಾಡೀಲಿ ತುಂಬ ಜಾಸ್ತಿ ಕೇಳುತ್ತೆ. ಅದು ಆಫ್ ಆಗೋ ಗಂಟೆ ಏನಾಗುತ್ತೆ, ಜಾಸ್ತಿ ಸೌಂಡ್ ಬರುತ್ತೆ ನೋಡಿ. ಇಂಜಿನಲ್ಲಿ ಸೌಂಡ್ ಜಾಸ್ತಿ ಬರ್ತಾ ಇದೆ. ಅದು ಆಫ್ ಆದಮೇಲೆ ಇಂಜಿನ್ ಸ್ವಲ್ಪ ಹೀಟ್ ಆದಮೇಲೆ ಸೌಂಡು ನಾರ್ಮಲ್ ಇದಕ್ಕೆ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಗಾಡಿನ ಮೂವ್ ಮಾಡಬೇಕು. ಇಮ್ಮಿಡಿಯೇಟ್ ಮೂವ್ ಮಾಡಿದ್ರೆ ಏನಾಗುತ್ತೆ, ನಾವು ನಮ್ಮನೇ ಆಗಲಿ ನಾವು ನೈಟು ತುಂಬ ನಿದ್ದೆಲಿದ್ದಾಗ ಯಾರು ಬಂದು ಎಬ್ಬರಿಸಿದ ತಕ್ಷಣ ನಾವು ಆಕ್ಟಿವಾಗಿ ಓಡಾಡೋಕ್ಕಾಗುತ್ತಾ? ಆಗಲ್ಲ. ಸ್ವಲ್ಪ ಹೊತ್ತು ನಮಗೂ ಕೂಡ ಒಂದು 2-3 ನಿಮಿಷ ಬೆಡ್ ಮೇಲೆ ಕೂತ್ಕೊಂಡು ಸ್ವಲ್ಪ ಮೈಂಡೆಲ್ಲ ಸೆಟ್ ಆಗೋ ಗಂಟ ಕೂತ್ಕೊಂಡು ಆಮೇಲೆ ಎದ್ದು ಹೋಗ್ತೀವಿ. ಅದೇ ಥರ ಇಮ್ಮಿಡಿಯೇಟ್ ಇದನ್ನ ಗಾಡಿನ ಮೂವ್ ಮಾಡೋಕ್ಕೆ ಹೋದರೆ ಗಾಡಿಗೆಲ್ಲ ಇಂಜಿನ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬಿಟ್ಟ ಮೇಲೆ ಗಾಡಿನ ಮೂವ್ ಮಾಡಬೇಕು. ನಾನು ನೋಡಿ ಈಗ ಇಂಜಿನ್ ಹತ್ರ ನಿಮಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಸೌಂಡು ಜಾಸ್ತಿ ಕೇಳ್ತಾ ಇರುತ್ತೆ. ಇದೊಂದು ಲೈಟ್ ಆಫ್ ಆಗೋ ಗಂಟನೂ ಜಾಸ್ತಿ ಸೌಂಡ್ ಬರುತ್ತೆ ಇಂಜಿನ್ ಹತ್ರ. ಈಗ ತೋರಿಸ್ತೀನಿ ನೋಡಿ. ನೋಡಿ, ಇಂಜಿನ್ ಸೌಂಡು ಎಷ್ಟೊಂದು ಬರ್ತಾ ಇದೆ. ಇಷ್ಟೊಂದು ಬರೋಲ್ಲ. ಲೈಟ್ ಆಫ್ ಆದ ತಕ್ಷಣ ಸೌಂಡು ಫುಲ್ ಕಮ್ಮಿ ಆಗುತ್ತೆ. ನಾರ್ಮಲ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಾರ್ಮಲ್ ಸೌಂಡು ನೋಡಿ. ಈಗ ಆಫ್ ಆದಮೇಲೆ ಮತ್ತೆ ಬಂದು ಇಂಜಿನ್ ಹತ್ರ ನಾನು ತೋರಿಸ್ತೀನಿ. ಸೌಂಡ್ ನಿಮಗೆ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಹೊತ್ತಿಗೆ ಈಗ ಸ್ವಲ್ಪ ಹಿಟ್ ಆದ ತಕ್ಷಣ ಈ ಲೈಟು ಆಫ್ ಆಗುತ್ತೆ. ಮತ್ತು ಗಾಡಿ ನೋಡಿ, ಈಗ ಲೈಟ್ ಆಫ್ ಆಯಿತು. ನಾನೀಗ ಇಂಜಿನ್ ಹತ್ರ ಈಗ ತಗೊಂಡೋಗಿ ನಿಮ್ಮ ಸೌಂಡ್ ಕೇಳಿಸ್ತೀನಿ. ಈಗ ನೋಡಿ, ನಿಧಾನಕ್ಕೆ ಈ ಸೌಂಡ್ ಜೋರಾಗಿ ಬರ್ತಾ ಇರೋದು ನಿಧಾನಕ್ಕೆ ನಾರ್ಮಲ್ ಸೌಂಡಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಸೌಂಡು ಫುಲ್ ಕಮ್ಮಿಯಾಗಿ ನಾರ್ಮಲಾಗಿ ಬರೋ ಸೌಂಡಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಇಂಜಿನ್ ಹತ್ರ ನಾನು ತಗೊಂಡೋಗ್ತೀನಿ ನೋಡಿ. ಈಗ ನಿಧಾನಕ್ಕೆ ಸೌಂಡ್ ಕಮ್ಮಿ ಆಗ್ತಾ ಇದೆ ನೋಡಿ. ನೋಡಿ, ಇನ್ನೂ ಕಮ್ಮಿ ಆಗುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ಸೌಂಡು. ಇದು ನೋಡಿ, ಇಷ್ಟೇ ಸೌಂಡ್ ಬರೋದು. ನೋಡೋದಲ್ಲ ಸ್ನೇಹಿತರೆ, ಲಾಸ್ಟಿಗೆ ಫುಲ್ ಈಗ ಸೌಂಡೇ ಕೇಳಿಸ್ತಾ ಇಲ್ಲ. ಈ ಥರ ಫುಲ್ ಸೌಂಡ್ ಕಮ್ಮಿ ಆಗುತ್ತೆ. ಒಂದು 2-3 ನಿಮಿಷ ಗಾಡಿ ರನ್ನಿಂಗಲ್ಲಿ ಇಟ್ಟರೆ ಇಂಜಿನೆಲ್ಲ ಆಯಿಲೆಲ್ಲ ಹೀಟಾಗಿ ಮತ್ತು ಗಾಡಿ ಎಲ್ಲ ಸೆಟ್ಟಾಗಿ ಡ್ರೈವ್ ಮಾಡೋಕ್ಕೆ ಸೌಂಡ್ ಈ ಥರ ನಾರ್ಮಲಿ ಬರುತ್ತೆ. ಆವಾಗ ನೀವು ಮೂವ್ ಮಾಡಬೇಕು. ಮತ್ತು ತುಂಬ ದೂರದಿಂದ ನೀವು ಡ್ರೈವ್ ಮಾಡ್ಕೊಂಡು ಬಂದಾಗಲೂ ಕೂಡ 100 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ ಕಂಟಿನ್ಯೂಸ್ ಆಗಿ. ಆವಾಗ ಇಂಜಿನ್ ಸ್ವಲ್ಪ ಹೀಟಾಗಿರುತ್ತೆ ತುಂಬ. ಆವಾಗಲೂ ಕೂಡ ಇಮ್ಮಿಡಿಯೇಟ್ ಮನೆ ಹತ್ರ ಬಂದು ಗಾಡಿನ ಸ್ಟಾಪ್ ಮಾಡಬಾರ್ದು. ಒಂದು 5 ನಿಮಿಷ ಗಾಡಿನ 3-4 ನಿಮಿಷ ಗಾಡಿನ ರನ್ನಿಂಗಲ್ಲಿ ಬಿಟ್ಬಿಟ್ಟು ಆವಾಗ ಸ್ವಲ್ಪ ಇಂಜಿನೆಲ್ಲ ಕೂಲ್ ಆದಮೇಲೆ ಆವಾಗ ಗಾಡಿನ ಆಫ್ ಮಾಡಬೇಕು.